ಪ್ರೆಸ್ ಮೀಟು ಜಲದರ್ಶಿ ಪ್ರೆಸ್ ಮೀಟ್ ನಡೀತಾ ಇತ್ತು. ನಾನು ಆಕಸ್ಮಿಕ ಜಲದರ್ಶಿಗೆ ಹೋದೆವು, ಅವ್ರೇನು ಗೊತ್ತಿಲ್ಲ. ಪ್ರೆಸ್ ಮೀಟ್ ಮುಗಿದ ತಕ್ಷಣ ಒಳಗೆ ನುಗ್ಗಿದೆ. ಅಣ್ಣ ಒಂದು ನಿಮಿಷ, ನೀನು ಸಮಾಜದ ಮಂತ್ರಿ, MTBನೂ ಸಮಾಜದ ಮಂತ್ರಿ, MTBನೂ MLC, ನೀನು MLC, ನೀನು ಸಮಾಜದ ಮಂತ್ರಿ. ಅವನು 55 ಲಕ್ಷ ಕೊಟ್ಟಿದ್ದೀನಿ ವಿಶ್ವನಾಥ್ಗೆ ಅಂತ ಹೇಳ್ತಾನೆ. ನೀನು ಬಂದು ಒಪ್ಕೊಂಬಂದಿದ್ದೀಯ, ನಿನ್ನ ಮಗನೂ ಬಂದು ಒಪ್ಕೊಂಬಂದಿದ್ದಾನೆ. ಬಡ್ಡಿ 1,49,00,000 ಹೇಳ್ತಾನೆ. ಅಣ್ಣ, ನೀನು ಒಂದು ಮಾತು ಹೇಳಿದ್ರೆ ಬಡ್ಡಿ ಕಮ್ಮಿ ಹಾಕಿದ್ರೆ ನಾವು ಹಸಿರು ನಿನ್ನ ಮಗ ನಾವು ತೀರ್ಸ್ಕೊತೀವಿ ಅಂತ. ಅಣ್ಣ ನಾನು ಅಣ್ಣ ಅನ್ಕೊಂಡು ಹೇಳ್ದೆ. ಬಾಗ್ಲಾಕ ಸೋಳೆ ಮಗನಿಗೆ ಇವನು ಸಿದ್ದರಾಮಯ್ಯ ಶಿಷ್ಯ ಯಾರು ಹುಟ್ಟಿದ್ದಾನೆ ಇವನು ಅವನ್ನ ಹಾಕಿ ಅಂತ ಅವ್ವ ಎಂಡ್ರು ಅಂತ ಬೈದ ಸರ್. ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಅವ್ವ ಎಂಡ್ರು ಅಂತ ಬೈದ ಮೇಲೆ ನಾನು ಯಾರು ತಗೊಡ್ತೀನಿ ಅನ್ನೋದು ಅಸ್ಕಲ್ಲಿ MP ಆಗಿದ್ದೆ ನೀನೇ. ಇದೇ ಮಾತು, MP ಆಗಿದೆ ನಿನ್ನ ಕಾರಲ್ಲಿ ನೀನೇ ಬಂದು ಇಸ್ಕೊಂಬಂದಿದ್ದೆ. ನೀನು ಒಳ್ಳೇದಾಗಲ್ಲ. ನಮ್ಮ ಹೆಂಡ್ರು ಬೇಕಾ ನಿಂಗೆ? 72 ವರ್ಷ ಆಗೋದಿಲ್ಲ. ನಮ್ಮ ಹೆಂಡ್ತಿ ಬೇಕಾ? ನಮ್ಮ ಮಗು ಬೇಕಾ ನಿನಗೆ? ಇನ್ನಂತ ಕೆಟ್ಟ ಸೋಳೆ ಮಗ ಯಾರೂ ಇಲ್ಲ ಅಂತ ನಾನು ಅವ್ನಿಗೆ ತಲೆ ಹೊಡೆದೇ ಬಿಟ್ಟ ಸರ್. ಹೊಡೆದೇ ಗಲಾಟೆ ನನಗೆ. ನಿಮ್ಮವರೆಲ್ಲ ಇದ್ದರು, ನಮ್ಮ ರವಿನೂ ಇದ್ದ, ಇವನು ಪಾಪ ಹೊಂಟದ. ಯಾರು ಅಲ್ಲಿ ಕ್ಯಾಮ್ರಾ ಇಲ್ಲ ಸರ್ ಒಳಗಡೆ. ಆಯಿತು, ನಾನು ಅಂದ್ಬಿಟ್ಟು ಗಲಾಟೆ ಆಯಿತು. ಎಲ್ಲ ತಳ್ಳಿಬಿಟ್ರು ಸರ್, ನಿಮ್ಮಂಥ ಸ್ನೇಹಿತರು ತಳ್ಳಿಬಿಟ್ರು. ನಾನು ಕಾರ್ಗಸ್ಬಿಟ್ರು ಗನ್ಮ್ಯಾನು PA ನಟರಾಜು, ನಮ್ಮ ಗನ್ಮ್ಯಾನು ಲೋಕೇಶ್ ಅಂತ ಕಾರ್ಗಸ್ಬಿಟ್ರು. ಬಂದುಬಿಟ್ಟೆ ಸರ್. ಬಂದ ನಂತರ ನಾನು ಯೋಚನೆ ಮಾಡಿದೆ. ನಾನು ಕಾಂಗ್ರೆಸ್ಸಲ್ಲಿ 85-86 ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ. ಇವತ್ತಿನವರೆಗೂ ಒಂದೇ ಪಕ್ಷದಲ್ಲಿದ್ದೀನಿ. ಇವ್ರ ಥರ 1 ಪಕ್ಷ 2 ಪಕ್ಷ 3 ಪಕ್ಷ 4 ಪಕ್ಷಕ್ಕೆ ಹೋದವನಲ್ಲ. ಇವ್ರನ್ನ ಗೆಲ್ಲಿಸ್ತವನು ನಾನು. ನನ್ನ ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಡದೇವತೆ ಸನ್ನಿಧಿಯಲ್ಲಿ ಗೆಲ್ಲಿಸಿದ್ದು ನಾನು ಕೊಟ್ಟು ದೇವರಾಜ ಸ್ಟೇಷನ್ ದೂರು ಕೊಟ್ಟೆ ಸರ್. ಇವರು ಏಕಾಏಕಿ ವಿಶ್ವನಾಥ್ ಅವರು, ನಾನು ಹಣ ಕೇಳಕ್ಕೆ ಹೋದಾಗ ಏಕಾಏಕಿ ವಿಶ್ವನಾಥ್ ಅವ್ರ ಮಗನೂ ಇದ್ದ, ನನಗೆ ಕೊಟ್ಟು ಅಲ್ಲೇ ಮಾಡಿದ್ರು. ಕೊಲೆ ಮಾಡ್ಬಿಡ್ತೀನಿ ಮಗನೇ, ಬೆದರಿಸ್ತೀನಿ, ನಾನು ರೌಡಿಸಮ್ ಮಾಡೋಕ್ಕೆ ಬಂದಿದ್ದೆ. ಇಲ್ಲ ಸ್ವಾಮಿ, ನಾನು ಬಡ ಕಾರ್ಯಕರ್ತ. ದೇವರಾಜಕ್ಕೆ ಕಂಪ್ಲೇಂಟ್ ಕೊಟ್ಟೆ. ದೂರು ಕೊಟ್ಟಾಗ ಅವರು ದೇವರಾಜ ಸ್ಟೇಷನ್ ಇನ್ಸ್ಪೆಕ್ಟರ್ ಏನಂದರು, ಸರ್ ನಮಗೆ ಬರೋಲ್ಲ FIR ತಗೊಳ್ಳೋಕ್ಕೆ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ. ಸೊ ನೀವು NCR ಕೊಟ್ಟರು. NCR ಇಸ್ಕೊಂಡು ನಾನೇನು ಮಾಡಿದೆ, ವಿಧಾನಸೌಧಕ್ಕೆ ಹೋದೆ. ವಿಧಾನಸೌಧಕ್ಕೆ ಹೋಗಿ ವಿಧಾನಸಭೆ ಪರಿಷತ್ ಸ್ಪೀಕರ್ ಬಸವರಾಜ್ ಹೊರಟ್ಟಿಗೆ ಇನ್ನೂ ಕಾಪಿ ಮಡಗಿದ್ದೀನಿ. ಹಿಂಬರ ತಗೊಂಡೆ. ಸರ್ ವಿಶ್ವನಾಥ್ ಅವ್ರ ಮೇಲೆ ನಾನು ಏಕಾಏಕಿ FIR ಮಾಡೋಕ್ಕೆ ಅನುಮತಿ ಕೊಡಿ. ಅವರು ಕೊಟ್ಟೆ. ಅದು ಅವ್ರ ಅಧಿವೇಶನ ನಡೀತಿದ್ದು ಕೊಡಲಿಲ್ಲ. 1 ತಿಂಗಳಾಗೋಯ್ತು. ಸಾಮಾನ್ಯವಾಗಿ MLC ಮೇಲೆ ಪರ್ಮಿಷನ್ ಅಷ್ಟು ಬೇಕು ಕೊಡೋಲ್ಲ. 2ನೇ ತಿಂಗಳು ಕೊಟ್ಟರು. ಅವ್ರು ಮಾರ್ಚ್ ಮುಗಿದೋಯ್ತು. ಬಡ್ಜೆಟ್ ಅಧಿವೇಶನ ಬಂತು, ಮುಗಿದು ಕೊಡಲಿಲ್ಲ. ನಾನೇನು ಮಾಡಿದೆ, ಅದೇ ಕಾಪಿ ಎತ್ಕೊಂಡೆ. ಆ ಕಾಪಿ ಎತ್ಕೊಂಡು ಕೋರ್ಟ್ಗೆ ಹೋಗಿ ಮೇಡಮ್ ಹತ್ರ ಪರ್ಮಿಷನ್ ತಗೊಂಡೆ. ಮೇಡಮ್, ನನಗೆ ಭಯ ಆಯ್ತದೆ, ನಾನು ಒಬ್ಬ ಬಡ ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಆಸ್ತಿನೂ ಕೊಟ್ಬಿಟ್ಟು ನಮ್ಮ ಹೆಂಡ್ರು ಅಂತೆಲ್ಲ ಬೈದು ಅಲ್ಲೇ ಮಾಡಿದ್ದಾರೆ. ಇವರು MLC ಆಗಿದ್ದವರು, MP ಆಗಿದ್ದವರು, ಮಂತ್ರಿ ಆಗಿದ್ದವರು, ರಾಜ್ಯ ಅಧ್ಯಕ್ಷರಾಗಿದ್ದವರು, ಕೊಲೆ ಮಾಡಿಸೋಕ್ಕೂ ಇವ್ರು ಹೇಸಲ್ಲ. ನನಗೆ ಪ್ರಾಣ ಬೆದರಿಕೆ ಇದೆ, ನನಗೆ ತಾವು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡೆ. ಕೋರ್ಟಲ್ಲಿ ಮೇಡಮ್ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ ಕೊಟ್ಟರು ಸರ್. 12 ಗಂಟೆಗೆ ಹಾಕೊಂಡು 2:30 3 ಗಂಟೆ ತಗೊಂಡು ಅದನ್ನು ತಗೊಬಂದು FIR ಹಾಕ್ಸ್ತೀವಿ. FIR ತಗೊಂಡು ಸುಮ್ಮನೆ ಆಗ್ಬಿಟ್ಟೆ. ನಾನು ಹಾಕ್ಸ್ಬಿಟ್ಟು ಕಾಪಿ